ನಮಸ್ಕಾರ ವೀಕ್ಷಕರೇ, ಕ್ರಾಕ್ಸ್ ನ್ಯೂಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪೆಪ್ಸಿಯಲ್ಲಿ ಪೆಪ್ನ ಕೊರತೆ ಇದೆಯೇ? ನಿಮ್ಮ ಕೋಕ್ನಲ್ಲಿ ಕೋಲಾ ಇಲ್ವೇ? ಇದಕ್ಕೆ ಒಂದು ಪರಿಹಾರ ಸಿಕ್ಕಿದೆ, ಅದೇ ಕೋಕಾ ಕೋಲಾ. ನಮ್ಮವರೇ ಆದ ಕೊಟ್ಟಿಗೆ ವಿಜ್ಞಾನ ಕೇಂದ್ರದ ಆಲೂರು ಗಂಪಣ್ಣನವರು ಡಾಕ್ಟರ್ ಆಲೂರು ಗಂಪಣ್ಣನವರು ಕೋಕಾ ಕೋಲಾ ಉತ್ಪಾದಿಸಿದ್ದಾರೆ. ಇದು ಎಷ್ಟು ಪ್ರಸಿದ್ಧಿ ಪಡೆದಿದೆ ಅಂದರೆ ಇದಕ್ಕೆ ನೋಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಹಲವಾರು ವಿದ್ವಾಂಸರು ಹೇಳ್ತಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನೇ ಕೇಳೋಣ ಕೋಕಾ ಕೋಲಾ ಬಗ್ಗೆ. ನಮಸ್ಕಾರ. ನಮ್ಮ ವೀಕ್ಷಕರೆಲ್ಲ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಕೋಕಾ ಕೋಲಾ. ಅಯ್ಯೋ, ನಿಮ್ಮ ವೀಕ್ಷಕರೆಲ್ಲ ಯಾವಾಗಲೂ ಹಾಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಓಕೆ ಸರ್, ಪೇಷನ್ಸ್. ಈ ಕೋಕಾ ಕೋಲಾ ಉತ್ಪಾದಿಸೋ ಹಿಂದೆ ಉದ್ದೇಶ ಏನು? ಪೆಪ್ಸಿ ಕೋಕ್ ಎಲ್ಲ ನಮ್ಮ ಜನರೆಲ್ಲ ಆಸೆಗಳನ್ನು ಈಡೇರಿಸುತ್ತಿಲ್ಲ. ಅದಕ್ಕಾಗಿ ನಾನು ಮತ್ತು ಪಕ್ಕದೂರಿನ ಪ್ರೊಫೆಸರ್ ಬಸವ ಅವರು ಇದೊಂದು ಕೋಕಾ ಕೋಲಾ ತಯಾರಿಸಬೇಕು ಎಂಬ ಯೋಜನೆ ಮಾಡಿ ಹಲವಾರು ವರ್ಷದ ಸೈಂಟಿಫಿಕ್ ರಿಸರ್ಚ್ ಆದ ನಂತರ ಈ ಕೋಕಾ ಕೋಲಾವನ್ನು ತಯಾರಿಸಿದ್ದೇವೆ. ಓಕೆ. ಸೊ ಗಂಪಣ್ಣನವ್ರೆ, ಕೋಕ್ ಪೆಪ್ಸಿ ಚೆನ್ನಾಗಿಲ್ವಾ? ಅದರ ದುಷ್ಪರಿಣಾಮಗಳೇನು? ನೋಡಿ, ಪೆಪ್ಸಿ ಒಂದು ಮಾದಕ ಪದಾರ್ಥ. ಅದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ನಿಷ್ಕ್ರಿಯ ಮಾಡುತ್ತೆ. ಕೋಕ್ ಅದನ್ನು ನಮ್ಮ ಸೈಂಟಿಫಿಕ್ ಜಗತ್ತಿನಲ್ಲಿ ಕೊಕೇನ್ ಅಂತಾರೆ. ಇದೊಂದು ಹೊಸ ವಿಷಯ, ಇದು ನಂಗೆ ತಿಳಿದೇ ಇರಲಿಲ್ಲ. ಅಯ್ಯೋ, PhD ನಿಮಗಿದೆಯಾ ನನಗಿದೆಯಾ? ಹಾರ್ವರ್ಡ್ ಯೂನಿವರ್ಸಿಟಿ PhD ನಂದು. ಸೊ ಕೋಕ್ನಲ್ಲಿ ಕೊಕೇನ್ ಇದೆ ಅಂತ ನೀವು ಇದನ್ನು ವಿರೋಧಿಸ್ತೀರಾ? ಹೌದು, ಕೋಕ್ ಒಂದು ಭಾರತೀಯ ಪದಾರ್ಥವಲ್ಲ, ಅದು ಬೇರೆ ದೇಶದಿಂದ ಬಂದಂತಹ ಪದಾರ್ಥ. ಅದಕ್ಕಾಗಿ ನಾನು ಅದನ್ನು ಖಂಡಿತವಾಗಿಯೂ ವಿರೋಧಿಸುತ್ತೇನೆ. ಕೋಕ್ ಬದಲು ಗಾಂಜಾ ಉಪಯೋಗಿಸುತ್ತಿದ್ದರೆ ಅದು ಸರಿ, ಆದರೆ ಕೊಕೇನ್ ಉಪಯೋಗಿಸುವುದು ಘೋರ ಅಪರಾಧ. ನಿಮ್ಮ ಕೋಕಾ ಕೋಲಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದರಲ್ಲಿ ಏನೇನಿದೆ, ಇದನ್ನು ಹೇಗೆ ತಯಾರಿಸ್ತೀರಾ, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ. ಶೋರ್, ಖಂಡಿತ. ಬನ್ನಿ. ಹಾಂ, ಇದು ಕೋಕಾ ಕೋಲಾ ಅಂದರೆ ಇದೊಂದು ದೇಸಿ ಪದಾರ್ಥ. ಇದರಲ್ಲಿ ಉಪಯೋಗವಾಗುವ ಎಲ್ಲ ವಸ್ತು ನಮ್ಮ ಭಾರತ ದೇಶದಲ್ಲಿಯೇ ತಯಾರಾಗತಕ್ಕಂಥದ್ದು. ಇದರಲ್ಲಿ ಏನು ಕಾರ್ಖಾನೆ, ಫ್ಯಾಕ್ಟ್ರಿ ಏನು ಬೇಡ, ನಮ್ಮ ಹಸುವಲ್ಲೇ ಉಪಯೋಗಿಸಿಕೊಂಡು ಮಾಡಲಾಗುತ್ತದೆ. ಓಕೆ, ಚೆನ್ನಾಗಿದೆ. ಇದರಲ್ಲಿ ಏನೇನು ಪದಾರ್ಥ ಬಳಸ್ತೀರಾ, ಹೇಗೆ ಉತ್ಪಾದಿಸೋದು ಇದನ್ನು? ಅದೆಲ್ಲ ಸೀಕ್ರೆಟ್ ಫಾರ್ಮುಲಾ. ಓಕೆ, ಸರಿ, ನಿಮಗೊಂದು ಸ್ವಲ್ಪ ಹೇಳ್ತೀನಿ. ಇದರಲ್ಲಿ ಒಂದು ಗೋಣಿ ಬಿಳಿ ಸಕ್ಕರೆ, ಬ್ರೌನ್ ಶುಗರ್ ನಡೆಯಲ್ಲ, 15 ಬಕೆಟ್ ಮತ್ತು 3 ಮಗ್ಗು ನೀರು ಹಸುವಿಗೆ ಕುಡಿಸಬೇಕು. ಅದಾದ ಮೇಲೆ 1 ಹಸಿರು ಹುಲ್ಲು, ಆಮೇಲೆ 3 ಲೋಟ ಕಬ್ಬಿನ ಹಾಲನ್ನು ಕುಡಿಸಬೇಕು. ಕಬ್ಬಿನ ಹಾಲ? ಹೌದು, ಕಬ್ಬಿನ. ಓಕೆ. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಸರ್, ಈ ಏರಿಟೆಡ್ ಡ್ರಿಂಕ್ಸ್ ಕಾಲದಲ್ಲಿ ನಿಮ್ಮ ಕೋಕಾ ಕೋಲಾನ ಯಾರು ಕುಡಿತಾರೆ? ಇದ್ರೊಳಗೆ ಗ್ಯಾಸೇ ಇಲ್ವಲ್ಲ? ಅಯ್ಯೋ, ಏನು ಹೇಳ್ತೀರ್ರಿ? ಹಸುಗೆ ಅಷ್ಟೊಂದು ಅನಗತ್ಯವಾದ ವಸ್ತು ತಿನ್ಸಿದ ಮೇಲೆ ಹೊಟ್ಟೆಯಲ್ಲಿ ಗ್ಯಾಸ್ ಬರೋದಿಲ್ವಾ? ಅದು ವಿಷಯ. ಓಕೆ. ಆಯಿತು ಸರ್. ಇವಾಗ ಬರೀ ಕೋಲಾ ಅಂತಂದರೆ ಸ್ವಲ್ಪ ಜನರಿಗೆ ಇಷ್ಟ ಆಗ್ತಾ ಇರ್ಬೋದು, ಬೇರೆ ಫ್ಲೇವರ್ಸ್ ಇಟ್ಟಿದ್ದು ಚೆನ್ನಾಗಿರ್ತಿತ್ತಲ್ವಾ? ಯಾರು ಹೇಳಿದ್ರು ಈ ಬರೀ ಕೋಲಾ ಅಂತ? ನಿಮಗೆ ಯಾವ ಫ್ಲೇವರ್ ಬೇಕು ಹೇಳಿ, ಬೀಟ್ರೂಟ್, ಬದನೆಕಾಯಿ, ಹಲಸಿನಕಾಯಿ ಏನು ಬೇಕಿದ್ರು ಹಸುಗೆ ತಿನ್ನಿಸಿ, ಹಿಂದ್ಗಡೆಯಿಂದ ಅದೇ ಫ್ಲೇವರ್ ಬರುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಕೋಕಾ ಕೋಲಾ ಬಗ್ಗೆ. ಇದೇ ಕೋಕಾ ಕೋಲಾ. ಓಕೆ ಸರ್, ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕೆ ಧನ್ಯವಾದಗಳು. ಕ್ರಾಕ್ಸ್ ನ್ಯೂಸಿಂದ. ನಿಲ್ಲ, ನಿಮಗೊಂದು ಸ್ಯಾಂಪಲ್ ಕೊಡೋಣ. ಸರ್, ಪರವಾಗಿಲ್ಲ. ಸ್ಯಾಂಪಲ್ ಕೊಡ್ತೀನಿ ಸರ್. ಪರವಾಗಿಲ್ಲ ಸರ್. ಪರವಾಗಿಲ್ಲ. ಅಯ್ಯೋ ಬೇಡ, ಪರವಾಗಿಲ್ಲ. ತಗೊಳ್ರಿ, ಇದು ಶುದ್ಧವಾದ ಕೋಕಾ ಕೋಲಾ. ಪರವಾಗಿಲ್ಲ ಸರ್.
ಏನ್ರಿ ಇವರು ಓಡಿ ಹೋದ್ರು? ಸರಿ, ನಾನೇ ಕುಡಿತೀನಿ ಬಿಡಿ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು, ದಂಡ ಪಿಂಡಗಳು.